ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ರಾಜಾಜಿನಗರದಲ್ಲಿರುವಂಥ ಕಾಕೇದಿ ಹಟ್ಟಿ ಹೇಳುವಂಥ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ಈಗ ನಾವು ಬಂದಿದ್ದೀವಿ. ಫ್ರೆಂಡ್ಸ್, ಫುಡ್ ರಿವ್ಯೂನ ಮಾಡ್ತಾ ಇದ್ದೀನಿ. ಹೇಗಿದೆ ಏನು ಹೇಳೋದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು. ಹಾಗಾದರೆ ನೋಡ್ತಾ ಹೋಗೋಣ, ಚಲೋ. ಈಗಾಗಲೇ ನಾನು ಬೆಂಗಳೂರಿನಲ್ಲಿರುವಂಥ ಸಾಕಷ್ಟು ರೆಸ್ಟೋರೆಂಟ್ಗಳ ರಿವ್ಯೂ ಅನ್ನು ಕೂಡ ಮಾಡಿದ್ದೀನಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ಇನ್ನೇನೇನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ವ್ಯಾಲೆಟ್ ಪಾರ್ಕಿಂಗ್ ಕೂಡ ಇದೆ. ನಾವು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಕೂಡ ಕಷ್ಟಪಡಬೇಕಂತಿಲ್ಲ. ಹಾಗೆ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಪಿಕಲ್ಲು ಮತ್ತೆ ಟೊಮೆಟೊ ಸಾಸ್ ಮತ್ತೆ ಗ್ರೀನ್ ಚಟ್ನಿ ಇದಷ್ಟನ್ನ ಇಟ್ಟು ಹೋಗಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇದು ವಿಸಿಲ್ಸ್ ಎಲ್ಲ ನೋಡೋದಕ್ಕೆ. ಹಾಗೆ ಇಲ್ಲಿ ನೀವು ಮೆನು ಕೂಡ ನೋಡ್ಬೋದು. ಜಸ್ಟ್ ಲೈಟ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗಿದೆ, ರೇಟ್ ಹೇಗಿದೆ, ಮತ್ತೆ ಐಟಮ್ಗಳೆಲ್ಲ ಏನೇನಿವೆ ಅಂತ. ಉಳಿದಿರೋ ಹೋಟೆಲ್ಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಇಲ್ಲಿ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ಬೋದು. ಬಟ್ ಟೇಸ್ಟು ತುಂಬಾ ಚೆನ್ನಾಗಿದೆ. ಯಾವುದು ತುಂಬ ಚೆನ್ನಾಗಿತ್ತು ಹೇಳೋದನ್ನು ಕೂಡ ಲಾಸ್ಟಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಮೆನು ನೋಡಿ. ನೋಡಿ, ನಾವು ಟೊಮೆಟೊ ಸೂಪು, ಕ್ರೀಮ್ ಆಫ್ ಟೊಮೆಟೊ ಸೂಪನ್ನು ತೊಗೊಂಡಿದ್ದೀವಿ. ನಮಗೆಲ್ರಿಗೂ ತುಂಬ ಫೇವ್ರೆಟ್ ಅದು. ಸೊ ಅದಕ್ಕೋಸ್ಕರನೇ ಅದನ್ನು ತೊಗೊಂಡಿದ್ದೀವಿ. ನಾನು, ಸೃಜನ್ ಮತ್ತು ಆಯಿ ಎಲ್ಲ ಕ್ರೀಮ್ ಆಫ್ ಟೊಮೆಟೊ ಸೂಪ್ ತೊಗೊಂಡಿದ್ದೀವಿ. ಮತ್ತು ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಟೊಮೆಟೊ ಸೂಪು. ಈಗಾಗಲೇ ನಾನು ಟೊಮೆಟೊ ಸೂಪ್ ಕೂಡ ಹೇಗೆ ಮಾಡಬೇಕು ನಾವು ಮನೆಯಲ್ಲಿ ಹೇಳೋದನ್ನು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ರಾಜು ಮತ್ತು ಸುಜಯ್ ಅವರು ಶೆಫ್ ಸ್ಪೆಷಲ್ ತುಪ್ಪ ಸೂಪ್ ಹೇಳ್ಕೊಂಡು ತಗೊಂಡಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಫ್ರೈಡ್ ನೂಡಲ್ಸ್ ಅದೆಲ್ಲ ಹಾಕಿರ್ತಾರೆ. ತುಂಬ ಚೆನ್ನಾಗಿತ್ತು. ಇದು ಸ್ವಲ್ಪ ಜಾಸ್ತಿ ಸ್ಪೈಸಿ ಆಗಿರುತ್ತೆ ಇದು ತುಪ್ಪ ಸೂಪು. ಸೊ ಅದನ್ನು ಕೂಡ ತಗೊಂಡಿದ್ವಿ. ಹಾಗೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ನಾವು ಹರಾಬರ ಕಬಾಬ್ ಕೂಡ ತಗೊಂಡಿದ್ವಿ ಇದ್ರ ಜೊತೆಗೆ. ಹಾಗೆ ಇನ್ನೊಂದು ಕಾಕೆ ಸಿಗ್ನೇಚರ್ ಪನೀರ್ ಟಿಕ್ಕಾ ರೋಲ್ ಹೇಳ್ಕೊಂಡು ತಗೊಂಡಿದ್ವಿ. ಸೊ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದ್ರ ಜೊತೆಗೆಲ್ಲ ಒಂದು ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಸಾಸ್ ಎಲ್ಲ ಇತ್ತು. ಇದು ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸಿಗ್ನೇಚರ್ ಡಿಶ್ ಅಂತ ಹೇಳಿದ್ರು, ಕಾಕೆ ಸ್ಪೆಷಲ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಪನ್ನೀರ್ ಟಿಕ್ಕಾ ರೋಲ್ ಹೇಗಿದೆ ನೋಡೋಣ ಹೇಳ್ಕೊಂಡು ತೊಗೊಂಡಿದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಾವು ಇದನ್ನು ಮಾಡ್ಬೋದು ಮನೇಲಿ. ಒಂದ್ಸರಿ ನಾನು ಇದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಓಪನ್ ಮಾಡಿಬಿಟ್ಟು ಏನೇನೆಲ್ಲ ಹಾಕಿದ್ದಾರೆ ಏನು ಹೇಳ್ಕೊಂಡೆಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ದಿನ ನಿಮಗೆ ಇದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ, ಓಕೆನಾ. ಸ್ವಲ್ಪ ಸ್ಪೈಸಿಯಾಗಿತ್ತು ಇದು. ಮತ್ತು ಇದ್ರ ಜೊತೆಗೆ ಹರಾಬರ ಕಬಾಬ್ ಕೂಡ ತೊಗೊಂಡಿದ್ದೀವಿ. ಮತ್ತು ನೋಡಿ, ಅವರು ಒಂಥರ ಸ್ಪೈಸಿ ಓನಿಯನ್ ಕೊಡ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ಟಾರ್ಟರ್ ಜೊತೆಗೆ ಇದೊಂದು ಒಳ್ಳೆ ಕಾಂಬಿನೇಷನ್ನು. ಅದ್ರ ಜೊತೆ ಈ ಸ್ಪೈಸಿ ಓನಿಯನ್ನು ಮತ್ತು ಗ್ರೀನ್ ಚಟ್ನಿ ಸಾಸ್ ಎಲ್ಲ. ಇದಕ್ಕೆ ನೋಡಿ, ಹರಾಬರ ಕಬಾಬ್ಗೆ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಹಚ್ಕೊಂಡು ತಿನ್ನಬೇಕು. ಆಹಾ, ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನಮಗೆಂತರೂ ಎಲ್ರಿಗೂ ತುಂಬ ಫೇವ್ರೆಟ್ಟು. ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ
ಶೇಪ್ ವೈಸ್ ನೋಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅಂದರೆ ಜಸ್ಟ್ ಫ್ಲ್ಯಾಟ್ ಥರ ಮಾಡಿಬಿಟ್ಟು ಮಾಡಿದ್ದಾರೆ ಇಲ್ಲಿ. ಎಲ್ಲ ಕಡೆಗೆ ಸ್ವಲ್ಪ ಅದು ನಾವು ಅಂಬೊಡೆ ಅಂತೆಲ್ಲ ಮಾಡ್ತೀವಿ ಅಲ್ವಾ, ಆ ರೀತಿಯಲ್ಲಿ ಆ ಶೇಪಲ್ಲಿ ಇರುತ್ತೆ. ಸೊ ಈಗ ನೋಡಿ ನಾವೆಲ್ಲ ಸೂಪು ಮತ್ತು ಸ್ಟಾರ್ಟರು ಎಲ್ಲ ಈಗ ತಿಂದು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೃಜನ್ಗೆ ಒಂದು ಸ್ವಲ್ಪ ಜಾಸ್ತಿ ಸ್ಪೈಸಿ ಆಗಿಬಿಡ್ತು ಇದು ಪನ್ನೀರ್ ರೋಲ್ ಎಲ್ಲ. ಸೊ ಅವನು ಅಷ್ಟೊಂದು ಸ್ಪೈಸಿ ತಿನ್ನಲ್ಲ. ಅದಕ್ಕೋಸ್ಕರ ಒಂದು ಐಸ್ ಕ್ರೀಮನ್ನು ಈಗಲೇ ಅವನು ಆರ್ಡರ್ ಮಾಡಿಕೊಂಡ. ಆ್ಯಕ್ಚುಲಿ ಅವನು ಚಾಕ್ಲೇಟ್ ಐಸ್ ಕ್ರೀಮನ್ನು ಈಗ ಆರ್ಡರ್ ಮಾಡಿದ್ದಾನೆ, ಅದು ಕೂಡ ಬಂದಿದೆ. ಸೃಜನ್ಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ಚಾಕ್ಲೇಟ್ ಐಸ್ ಕ್ರೀಮ್ ಅಂತೂ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವನಿಗೆ ಏನಾದರೂ ಒಂದು ತಿಂದ ತಕ್ಷಣ ಖಾರ ಆಗಿಬಿಡತ್ತೆ, ಪುನಃ ಅವನಿಗೆ ಏನಾದರೂ ಒಂದು ಸ್ವೀಟ್ ಬೇಕಾಗತ್ತೆ, ಇಲ್ಲಾಂದರೆ ಐಸ್ ಕ್ರೀಮ್ ಬೇಕಾಗತ್ತೆ. ಹಾಗೆ ಟೇಸ್ಟ್ ನೋಡೋಣ ಹೇಳ್ಕೊಂಡು ನಾನು ಒಂದು ಸ್ವಲ್ಪ ನೋಡಿದ್ದೀನಿ. ಹಾಗೆ ನಿಮಗೆ ಇನ್ನೊಂದು ಸರ್ಪ್ರೈಸ್ ಅಂದರೆ ಹೇಳ್ತೀನಿ, ಏನಂದರೆ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ಐಸ್ ಕ್ರೀಮ್ ಇದೆ. ಅದು ಯಾವುದು ಅಂತ ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ, ಏನು ಐಸ್ ಕ್ರೀಮು ಅದು ಹೇಳ್ಕೊಂಡು. ನಾನು ಇನ್ನೂ ತನಕ ಕೇಳೇ ಇರಲಿಲ್ಲ ಆ್ಯಕ್ಚುಲಿ ಆ ಐಸ್ ಕ್ರೀಮನ್ನು. ಅದೇ ನೋಡ್ಬೋದು ನೀವು, ಅದನ್ನು ಕೂಡ ನಾವು ತೊಗೊಂಡಿದ್ವಿ. ಹಾಗೆ ಮೇನ್ ಕೋರ್ಸಲ್ಲಿ ನಾವು 1-2-3 ರೀತಿ ನಾನ್ಗಳು ಮತ್ತು ಪರಾಟಗಳನ್ನೆಲ್ಲ ಹೇಳಿದ್ವಿ. ಪನ್ನೀರ್ ಪರಾಟ ಮತ್ತು ಏನೇನೋ ರಾಜು ಅವರು ಬೇರೆ ಯಾವುದ್ಯಾವುದೋ ಸೆಲೆಕ್ಟ್ ಮಾಡಿ ಹೇಳಿದ್ದಾರೆ. ಹಾಗೆ ಇದನ್ನು ಕೂಡ ಒಂದು ಗ್ರೇವಿ ಕೂಡ ಹೇಳಿದ್ದೀವಿ. ಇದನ್ನು ಅಷ್ಟೇ ಅದ್ರ ಜೊತೆಗೆ ಪರಾಟ ಜೊತೆಗೆ ಕರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಈಗ ನಾವು ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿತ್ತು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಗ್ರೇವಿ ಎಲ್ಲ ಆ್ಯಕ್ಚುಲಿ 450, 400 ಈ ರೀತಿ ಇದೆ ಒಂದು ಗ್ರೇವಿಗೆ. ಸೊ ನಾವು ಗ್ರೇವಿ ತೊಗೊಂಡ್ವಿ. ಹಾಗೆ ಈಗ ಪರಾಟಾನ ತಿಂತಾ ಇದ್ದೀವಿ. ಎಲ್ಲದು ಚೆನ್ನಾಗಿತ್ತು. ಆ್ಯಕ್ಚುಲಿ ಟೋಟಲ್ ಆಗಿ ನಾವು 5ಗೆ 4 ಸ್ಟಾರನ್ನು ಕೊಡ್ತಾ ಇದ್ದೀವಿ. ಮತ್ತೇನಂದರೆ ಈಗಾಗಲೇ ನಾನು ಬೇಕಾದಷ್ಟು ಹೋಟೆಲ್ಗಳ ರಿವ್ಯೂವನ್ನು ಕೂಡ ಮಾಡಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಮಲೆನಾಡು ಅಡುಗೆಗಳನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಮಲೆನಾಡು ವ್ಲಾಗ್ಸ್ಗಳನ್ನು ಕೂಡ ನೋಡ್ಕೊಳ್ಬಹುದು. ಹಾಗೆ ಇದೆಲ್ಲ ಮೇನ್ ಕೋರ್ಸ್ ಎಲ್ಲ ಮುಗಿಸ್ಬಿಟ್ಟು ಈಗ ನೋಡಿ ಫ್ರೆಂಡ್ಸ್, ಮೈಸೂರು ಪಾಕ್ ಐಸ್ ಕ್ರೀಮ್ ಇದೆ, ಮತ್ತೆ ಚಿಲ್ಲಿ ಗಾವಾ ಐಸ್ ಕ್ರೀಮ್ ಇದೆ, ಮ್ಯಾಂಗೋ ಐಸ್ ಕ್ರೀಮ್ ಅಂತೂ ಎಲ್ಲ ಕಡೆ ಇರುತ್ತೆ, ಟೆಂಡರ್ ಕೋಕೋನಟ್ ಐಸ್ ಕ್ರೀಮು, ಚಿಕ್ಕು ಐಸ್ ಕ್ರೀಮ್ ಎಲ್ಲ ಇದೆ. ಮೈಸೂರು ಪಾಕ್ ಐಸ್ ಕ್ರೀಮು ಫಸ್ಟ್ ಟೈಮ್ ನಾನು ನೋಡಿರೋದು ಮತ್ತೆ ತಿಂದಿರೋದು ಫ್ರೆಂಡ್ಸ್. ಇದು ಟೆಂಡರ್ ಕೋಕೋನಟ್ದು. ಈಗ ನೀವು ಫಸ್ಟ್ ಏನು ನೋಡಿದ್ರಿ ಅಲ್ವಾ, ಆ ಕಪ್ದು ಮೈಸೂರು ಪಾಕ್ ಐಸ್ ಕ್ರೀಮ್ ಫ್ರೆಂಡ್ಸ್. ಸೇಮ್ ನೀವು ಮೈಸೂರು ಪಾಕ್ ಏನು ತಿಂತಿದೆಯಲ್ವಾ ಅದೇ ಟೇಸ್ಟ್ ಇರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ. ಮತ್ತು ತುಂಬಾ ಚೆನ್ನಾಗಿತ್ತು. ಒಂಥರ ನಾವು ಮೈಸೂರು ಪಾಕನೇ ತಿಂತಾ ಇದ್ದೀವೇನೋ ಅಂತ ಅನಿಸುತ್ತೆ. ಅದು ಫುಲ್ ಅದೇ ಫ್ಲೇವರ್ ಹಾಕಿದ್ದಾರೆ, ಹೇಗೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಅಂದರೆ ಮೈಸೂರು ಪಾಕ್ ಪೀಸ್ ಕೂಡ ಇಲ್ಲ ಅದರಲ್ಲಿ, ಬಟ್ ಆ ಫ್ಲೇವರ್ನ ಹೇಗೆ ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ನಾನು ವಿಚಾರ ಮಾಡಿದೆ. ಹಾಗೆ ಎಲ್ಲರೂ ಅವ್ರವ್ರಿಗೆ ಬೇಕಾಗಿರುವಂಥ ಐಸ್ ಕ್ರೀಮ್ಗಳನ್ನು ಆರ್ಡರ್ ಮಾಡಿ ಎಲ್ಲರೂ ಐಸ್ ಕ್ರೀಮ್, ಒಬ್ಬರು ಟೆಂಡರ್ ಕೋಕೋನಟ್, ಹಾಗೆ ಚಿಕ್ಕುದು, ಮತ್ತು ಇದು ಈಗಾಗಲೇ ತೊಗೊಂಡಿದ್ದೀವಿ ಮೈಸೂರು ಪಾಕದು ಎಲ್ಲ ತೊಗೊಂಡಿದ್ದೀವಿ. ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಒಂದೊಂದು ಫ್ಲೇವರ್ ತೊಗೊಂಡ್ರೆ ಎಲ್ಲರೂ ಟೇಸ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಫ್ಲೇವರ್ದು ಐಸ್ ಕ್ರೀಮ್ ಒಂದೊಂದನ್ನು ತೊಗೊಂಡಿದ್ದೀವಿ. ಸೊ ಈಗ ನೋಡಿ ಇದೆಲ್ಲ ಮುಗಿಸ್ಕೊಂಡು ನಾವು ಲಂಚ್ ಮುಗಿಸಿ ಹೊರಡ್ತಾ ಇದ್ದೀವಿ. ಹಾಗೆ ಆ್ಯಕ್ಚುಲಿ ಲಾಸ್ಟಲ್ಲಿ ಫ್ರೆಂಡ್ಸ್ ಕೈಯನ್ನು ಒರೆಸ್ಕೊಳ್ಳೋದಕ್ಕೆ ಇದೊಂದು ವಿಷಯ ಹೇಳ್ಬೇಕಂತ ಅನ್ಕೊಂಡಿದ್ದೆ. ವೆಟ್ ಟಿಶ್ಯೂನ ಕೊಡ್ತಾರೆ. ಮೊದಲೆಲ್ಲ ಫಿಂಗರ್ ಬೌಲ್ ಎಲ್ಲ ಕೊಡ್ತಾ ಇದ್ರಲ್ವಾ, ಇವಾಗ ನೋಡಿ ವೆಟ್ ಟಿಶ್ಯೂನ ಕೊಡ್ತಾರೆ. ಸೊ ಇದನ್ನು ಓಪನ್ ಮಾಡಿಬಿಟ್ಟು ನಾವು ಕೈಯನ್ನು ಒರೆಸ್ಕೊಂಡ್ಬಿಟ್ರಾಯ್ತು. ಆ್ಯಕ್ಚುಲಿ ಬೆಸ್ಟ್ ಅಲ್ವಾ, ಯಾಕಂದರೆ ಮತ್ತೆ ಕೈ ತೊಳಿಲಿಕ್ಕೆ ಹೋಗ್ಬೇಕಂತ ಇಲ್ಲ, ಅಲ್ಲೇ ನಾವು ಫುಲ್ ಅದು ರೋಮಾಗಿ ತುಂಬಿಕೊಂಡಿರುತ್ತೆ. ಮತ್ತು ಟಿಶ್ಯೂನಲ್ಲಿ ಚೆನ್ನಾಗಿ ಕೈ ಒರೆಸ್ಕೊಂಡ್ಬಿಟ್ರೆ ತುಂಬ ಹೊತ್ತಿನವರೆಗೆ ಕೈ ಕೂಡ ಒಳ್ಳೆ ಅರೋಮಾ ಇರುತ್ತೆ. ಈ ರೀತಿ ಇದೆ. ಹಾಗೆ ಲಾಸ್ಟಲ್ಲಿ ನಾವು ಸೋಂಪನ್ನೆಲ್ಲ ತಿಂದ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಹಾಗೆ ಕಾಕೇದಿ ಹಟ್ಟಿ ಅಂದರೆ ಆ್ಯಕ್ಚುಲಿ ಕಾಕನ್ ಮನೆ ಅಂತಾನಂತೆ ಇದು ಪಂಜಾಬಿಯಲ್ಲಿ, ಕಾಕೇದಿ ಹಟ್ಟಿ ಅಂದರೆ. ಸೊ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.